ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ, ಕೂಡಲ ಸಂಗಯ್ಯ ನಂತಲ್ಲದೊಲ್ಲನಯ್ಯ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮ ಅದಾವುದಯ್ಯ. ನಿಜವಾಗ್ಲೂ ಸಂದರ್ಶಕರೇ, ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತತ್ವವನ್ನು ಸಾರುವಂಥ, ಒಂದು ಆದರ್ಶವನ್ನು ಸಾರುವಂಥ ಬಸವಣ್ಣನವರ ವಚನವಾದಂಥ ದಯವಿಲ್ಲದ ಧರ್ಮ ಯಾವುದೇ ಎನ್ನುವಂಥ ಒಂದು ಮಾನವತ ಸಂಸ್ಕೃತಿಯನ್ನು ಬಿತ್ತುವಂಥ ಅದ್ಭುತವಾಗಿರ್ತಕ್ಕಂಥ ಗಾಯನವನ್ನು ಮಾಡಿಕೊಟ್ಟಂಥ ಬಸವಣ್ಣನವರು ಇದೇ ಗುಂಡ್ಲುಪೇಟೆ ತಾಲೂಕಿನ ಬೊಂಬ್ಲಾಪುರ ಗ್ರಾಮದಲ್ಲಿ ಸುಮಾರು 30-40 ವರ್ಷಗಳಿಂದಲೂ ಕೂಡ ಈ ಒಂದು ವಚನ ಚಳುವಳಿಯನ್ನು, ವಚನ ಸಾಹಿತ್ಯವನ್ನು ಇಡೀ ಸಮಾಜಕ್ಕೆ ಬಿತ್ತುವ ಮೂಲಕ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಅದ್ಭುತವಾಗಿರ್ತಕ್ಕಂಥ ಒಂದು ತತ್ವಪದಗಳನ್ನು ಆಡುತ್ತಾ ಇಡೀ ಸಮಾಜದ ಮನಸ್ಸುಗಳನ್ನು ಗೆಲ್ಲುವ ಕಡೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಬಸವಣ್ಣನವರೇ ಹಾಕಿಕೊಟ್ಟಿರ್ತಕ್ಕಂಥ ಹಾದಿನಲ್ಲಿ ಸಾಗ್ತಾ ಇರ್ತಕ್ಕಂಥ ಕಡೆ ಅವರ ಹೆಸರನ್ನು ಕೂಡ ಬಸವಣ್ಣ ಅಂತ ಇಟ್ಕೊಂಡಿದ್ದಾರೆ. ಭಾಳ ಅದ್ಭುತ ಅಂತ ಅನಿಸುತ್ತೆ. ನಿಜವಾಗ್ಲೂ ಇಂಥವರನ್ನು ಪಡೆದಂಥವರ ತಂದೆ ತಾಯಿಗಳೇ ನಿಜವಾಗ್ಲೂ ಮಹಾಪುಣ್ಯವಂತರು. ಭಾಳ ಹೆಮ್ಮೆ ಅನಿಸುತ್ತೆ. ನಮ್ಮ ತಾಲೂಕಿನಲ್ಲೂ ಕೂಡ ಇಂಥ ಒಂದು ಪ್ರತಿಭೆ ಇರತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅವರೆಲ್ಲರೂ ಕೂಡ ಇನ್ನೂ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಬಹಳ ಅದ್ಭುತವಾಗಿ ಅಕ್ಕಮಹಾದೇವಿಯರ ವಚನ ಆಗಿರ್ಬೋದು, ಕನಕದಾಸರ ವಚನ ಆಗಿರ್ಬೋದು, ಬಸವಣ್ಣನವರ ವಚನಕ್ಕಂತೂ ಹೇಳಿ ಮಾಡಿಸಿದಂಥ ಆ ವಚನಗಳನ್ನು ಆಡುವ ಮೂಲಕ ಹಲವಾರು ಧಾರ್ಮಿಕ ಕ್ಷೇತ್ರಗಳಲ್ಲಾಗಿರ್ಬೋದು, ನಮ್ಮ ಸಾಂಸ್ಕೃತಿಕ ಹಬ್ಬಗಳಲ್ಲಾಗಿರ್ಬೋದು ಮತ್ತು ರಾಜ್ಯಾದ್ಯಂತ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಸರ್ಕಾರಿ ಉತ್ಸವಗಳಲ್ಲಿ ಮತ್ತು ಖಾಸಗಿ ಧಾರ್ಮಿಕ ಹಬ್ಬಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ತತ್ವಪದಗಳನ್ನು ಜನರಿಗೆ ಬಿತ್ತುವ ಮೂಲಕನೇ ತಮ್ಮ ಎಲ್ಲ ಸಮಾಜದ ಮನುಷ್ಯನಿಗೆ ಇದ್ದಿರ್ತಕ್ಕಂಥ ಬಸವಣ್ಣವರು ಇನ್ನೂ ಕೂಡ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಬೆಳೀಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಮೊನ್ನೆ ತಾನೇ ಸುತ್ತೂರು ಜಾತ್ರೆದಲ್ಲೂ ಕೂಡ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಅಲ್ಲೂ ಕೂಡ ಬಸವ ಪ್ರವಚನ ಮಾಡುವ ಮೂಲಕ ಅಲ್ಲೂ ಕೂಡ ಸಾರ್ವಜನಿಕರ ಮನಸ್ಸನ್ನು ಗೆದ್ದು ಹಲವಾರು ಸನ್ಮಾನ ಕೂಡ ಭಾಜನರಾಗಿದ್ದಾರೆ. ಇವರಿಗೆ ತಾಲೂಕು ಆಡಳಿತವು ಕೂಡ ಕಳೆದ ವರ್ಷ 26ನೇ ತಾರೀಕು ಗಣರಾಜ್ಯೋತ್ಸವದಲ್ಲೂ ಕೂಡ ಸನ್ಮಾನವನ್ನು ಮಾಡಿದ್ದಾರೆ. ಹಲವಾರು ಖಾಸಗಿ ಸಂಘ ಸಂಸ್ಥೆಗಳು ಕೂಡ ಹಲವಾರು ಬಸವಶ್ರೀ ಪ್ರಶಸ್ತಿಗಳಾಗಿರ್ಬೋದು, ಶರಣ ಸಾಹಿತ್ಯ ಹಲವಾರು ಪ್ರಶಸ್ತಿಗಳನ್ನ ಇವರು ಮುಡಿಗೇರಿಸಿಕೊಂಡಿದ್ದಾರೆ. ಇಂಥ ಒಬ್ಬ ಪ್ರತಿಭಾವಂತರು ನಮ್ಮ ತಾಲೂಕಿನಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಸೌಭಾಗ್ಯ. ಎಂಥ ತತ್ವಪದಗಳನ್ನು ಎಷ್ಟು ಚಂದವಾಗಿ ಪದ ಕಟ್ಟಿ ಅವುಗಳನ್ನು ಹಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಇದೆಲ್ಲವೂ ಮುಂದಿನ ಮಕ್ಕಳಿಗೆ, ಮುಂದಿನ ತಲೆಮಾರಿಗೆ ಇದೆಲ್ಲ ಬಳುವಳಿಗೆ ಕೊಡಬೇಕು. ನಿಜವಾಗ್ಲೂ ಬಸವಣ್ಣವರೇ, ನೀವು ಧಾರ್ಮಿಕ ಕ್ಷೇತ್ರದಲ್ಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ ದೇವಾಲಯಗಳಲ್ಲಿ ಮಾತ್ರ ನೀವು ಆಡುವ ಮೂಲಕ ನಿಮ್ಮ ಕಾರ್ಯಕ್ರಮವನ್ನು ಮುಗಿಸಬೇಡಿ. ನೀವು ನಮ್ಮ ಶಾಲಾ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೂ ಕೂಡ ಈ ಒಂದು ತತ್ವ ಆದರ್ಶ ಪದಗಳನ್ನ ಹೇಳುವ ಮೂಲಕ ನೀವು ಮಕ್ಕಳಲ್ಲೂ ಕೂಡ ಒಂದು ಹೊಸ ತಲೆಮಾರಿಗೆ ನೀವು ಈ ನಿಮ್ಮ ತತ್ವಗಳನ್ನ ಬಿತ್ತುವ ಕೆಲಸವನ್ನು ಕೂಡ ನೀವು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ಇದೇ ಸಮಯದಲ್ಲಿ ನಿಮಗೆ ಮಿಮಿಕ್ರಿ GPT ಅವರು ಕೂಡ ತುಂಬ ಶುಭ ಹಾರೈಸ್ತಾ ಇದೆ. ನಿಜವಾಗ್ಲೂ ಶುಭವಾಗಲಿ ಬಸವಣ್ಣವರೇ. ನೀವು ಭಾಳ ನಮ್ಮೆಲ್ಲರ, ನಮ್ಮ ಹೆಮ್ಮೆಯ ಕನ್ನಡಿಗರು ಅನ್ನೋಕ್ಕೆ ನಮಗೆ ಭಾಳ ಪುಣ್ಯ. ನಿಮ್ಮಂಥವರು ಶರಣರು, ನಿಮ್ಮಂಥ ಸತ್ಯವಂತರು ನಿಜವಾಗ್ಲೂ ಕೂಡ ಈ ಸಮಾಜದಲ್ಲಿ ನಮ್ಮೆಲ್ಲರ ಜೊತೆಗೆ ಇರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ನಿಮಗೆ ಶುಭವಾಗಿ. ಸರ್, ಹಾಗೆ ಇನ್ನೊಂದು, ಈಗ ಪ್ರಾರಂಭದಲ್ಲೂ ಕೂಡ ವಚನವನ್ನು ಹೇಳಿ ಪ್ರಾರಂಭಿಸಿದ್ರು, ಹಾಗೆ ಕೊನೆಯದಾಗಿ ಕೂಡ ಒಂದು ವಚನ ಆಡಿಸ್ಬಿಡಿ ಸರ್. ಖಂಡಿತ. ನಿಜವಾಗ್ಲೂ ಕೂಡ ಎಷ್ಟು ಚಂದವಾಗಿರ್ತಕ್ಕಂಥ ವಚನ ನೋಡಿ. ದಯವಿಲ್ಲದ ಧರ್ಮ ಅದು ಯಾವುದೇ, ನಾವು ಇದನ್ನು ನಮ್ಮ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ನಲ್ಲಿ ಓದಿದ್ದಂಥ ನೆನಪು ಇವತ್ತು ನಿಜವಾಗ್ಲೂ ಕೂಡ ಅವರು ನಮ್ಮ ಕಣ್ಣು ಮುಂದೆ ಆಡಿದಾಗ ಆ ಬಸವಣ್ಣವರೇ, ಆ ಸತ್ಯವಂತರೇ ನಮ್ಮ ಮುಂದೆ ಬಂದಾಗಾಯಿತು. ಇಂಥ ಒಂದು ವಚನಗಳನ್ನ ಇನ್ನೂ ಕೂಡ ಕಡೆಯ ಸಮಾಜಕ್ಕೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಆ ಭುವನೇಶ್ವರಿ ನಿಮಗೆ ಶುಭವಾಗಲಿ. ನಿಮ್ಮ ಆಯುಷ್ಯ ಆರೋಗ್ಯ ಇನ್ನೂ ಹೆಚ್ಚಲಿ. ನೀವು ಎಲ್ಲ ಜಾತ್ಯತೀತ ಸಮಾಜದೊಂದಿಗೆ ಬೆರೆಯುವ ಮೂಲಕ ನೀವು ಕುವೆಂಪು ಅವರು ಹೇಳಿದಂಗೆ ಮನುಜ ಮತ ವಿಶ್ವಪಥ ಎನ್ನುವ ಒಂದು ಹಾದಿನಲ್ಲಿ ನೀವು ಸಾಗಬೇಕು ಅಂತಕ್ಕಂಥ ಮತ್ತೊಮ್ಮೆ ಸಮಯದಲ್ಲಿ ಹೇಳ್ತಾ ಮತ್ತೊಮ್ಮೆ ನೀವು ಇನ್ನೊಂದು ವಚನವನ್ನು ಆಡುವ ಮೂಲಕ ನೀವು ನಮ್ಮ ಸಮಾಜಕ್ಕೆ ಮಾದರಿಯಾಗಬೇಕು ಅಂತೇಳಿ ನಾನು ಶುಭ ಹಾರೈಸ್ತೀನಿ. ಧನ್ಯವಾದಗಳು ಬಸವಣ್ಣವರು. ಶರಣಾರ್ಥಿ. ಸಾರ
ಸಜ್ಜನರ ಸಂಗವನ್ನು ಮಾಡು ಸಾರ, ಸಜ್ಜನರ ಸಂಗವನ್ನು ಮಾಡು ದೂರ, ದುರ್ಜನರ ಸಂಗವದು ಬೇಡವೇ ಬೇಡವಯ್ಯ ದೂರ, ದುರ್ಜನರ ಸಂಗವದು ಬೇಡವೇ ಬೇಡವಯ್ಯ. ಆವಹಾವಾದರೇನು ವಿಷವೊಂದೇ, ಆವಹಾವಾದರೇನು ವಿಷವೊಂದೇ, ಅಂಥದರ ಸಂಗವದು ನಿನಗೆ ಬೇಡವೇ ಬೇಡವಯ್ಯ, ಅಂಥದರ ಸಂಗವದು ನಿನಗೆ ಬೇಡವೇ ಬೇಡವಯ್ಯ ಸಾರ, ಸಜ್ಜನರ ಸಂಗವನು ಮಾಡು ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವ, ಹೊರಗೊಳಗೊಂದಾಗದವರ ಸಂಗ ಸಿಂಗಿ ಕಾಳ ಕೂಟ ವಿಷವು, ಒಳ ಹೊರಗೊಂದಾಗದವರ ಸಂಗ ಸಿಂಗಿ ಕಾಳ ಕೂಟ ವಿಷವು ಸಾರ, ಸಜ್ಜನರ ಸಂಗವದು ಮಾಡು ದೂರ, ದುರ್ಜನರ ಸಂಗವದು ಬೇಡವೇ ಬೇಡವಯ್ಯ ಸಾರ, ಸಜ್ಜನರ ಸಂಗವದು ಮಾಡು. ತುಂಬ ತುಂಬ ಅದ್ಭುತವಾಗಿ ವಚನವನ್ನು ಆಡಿದರೆ ನಾನೇ ಒಂದು ಗಳಿಗೆ ಕಳೆದೋಗ್ಬಿಟ್ಟೆ. ಹಾಗಾಗಿ ಬಸವಣ್ಣವ್ರಿಗೂ ಹಾಗೂ ಕಾಳಿಂಗಸ್ವಾಮಿ ಸಿದ್ಧಾರ್ಥರವ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಶುಭವಾಗಲಿ ಮಿಮಿಕ್ ರಾಜ್ ಅವರೇ, ನಿಮಗೂ ಕೂಡ ಶುಭವಾಗಲಿ. ನಿಜವಾಗಲೂ ಕೂಡ ಇಂಥ ಸರಳರು ಈ ಸಮಾಜದಲ್ಲಿ ಎಲ್ಲರೊಟ್ಟಿಗೂ ಬೆರೆಯುವಂಥ ಕೆಲಸವಾಗಲಿ. ಇಂಥ ತತ್ವಪದಗಳು ಇವತ್ತಿನ ಕಲುಷಿತ ಸಮಾಜಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದ್ರಿಂದ ಬಸವಣ್ಣವರೇ ನಿಜವಾಗಲೂ ಕೂಡ ನಿಮ್ಮ ಧ್ವನಿ ತುಂಬ ಚೆನ್ನಾಗಿದೆ. ಇನ್ನೂ ಹಲವಾರು ಪದಗಳಿಗೆ ನೀವು ಧ್ವನಿಯನ್ನು ಸೇರಿಸಿ ನೀವು ನಮ್ಮ ಕಟ್ಟ ಕಡೆ ಎಲ್ಲ ಅಳಸಿ ಹೋಗ್ತಾ ಇರ್ತಕ್ಕಂಥ ಸಮಾಜಕ್ಕೆ ಇವತ್ತು ನೀವು ಬಿತ್ತುವಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇವತ್ತು ನಿಮಗೆ ಶುಭವಾಗಲಿ. ಶರಣು ಶರಣಾರ್ಥಿ ಬಸವಣ್ಣವರು. ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್.